ಆಮೀರ್ ಖಾನ್ ಅವರ ಗಜನಿ ಸಿನಿಮಾದಲ್ಲಿ ಖಳನಾಯಕ ಗಜನಿ ಧರ್ಮಾತ್ಮ ಪಾತ್ರದಲ್ಲಿ ನಟಿಸಿ ಪ್ರದೀಪ್ ರಾವತ್ ಬಾಲಿವುಡ್ನಲ್ಲಿ ಮಿಂಚಿದ್ದರು. ಹಲವಾರು ಸಿನಿಮಾಗಳಲ್ಲಿ ವಿಲನ್ ಆಗಿ ನಟಿಸಿ ವೀಕ್ಷಕರನ್ನು ಬೆದರಿಸಿದ್ದರು. ಅವರು ಆಮೀರ್ ಖಾನ್ ಅವರ ಜೊತೆಯೂ ಉತ್ತಮ ಬಾಂಧವ್ಯ ಹೊಂದಿದ್ದರು. ಈ ಅದ್ಭುತ ಕಲಾವಿದ ಇಂದು ನಮ್ಮನ್ನಗಲಿ ದೂರವಾಗಿದ್ದಾರೆ. ಪ್ರದೀಪ್ ತಮ್ಮ ವೃತ್ತಿಜೀವನದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಆದರೆ ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಪ್ರದೀಪ್ ರಾವತ್ ಅವರ ಬಗ್ಗೆ ಅಷ್ಟೇ ಅಲ್ಲದೆ ಅವರ ಇಬ್ಬರು ಪತ್ನಿಯರು ಮತ್ತು ಮಕ್ಕಳ ಬಗ್ಗೆ, ಅವರು ಈಗ ಎಲ್ಲಿದ್ದಾರೆ ಹಾಗೂ ಏನು ಮಾಡುತ್ತಿದ್ದಾರೆ ಎಂಬ ವಿವರಗಳನ್ನು ತಿಳಿಸಲಿದ್ದೇವೆ. ಜಬಲ್ಪುರದಲ್ಲಿ ಹುಟ್ಟಿದ ಪ್ರದೀಪ್ ರಾವತ್ ಅವರು ಸೇನಾ ಕುಟುಂಬದಿಂದ ಬಂದವರು. ಅವರ ತಂದೆ ಸೈನ್ಯದಲ್ಲಿ ಆಫೀಸರ್ ಆಗಿದ್ದರು. ಮಿಲಿಟರಿ ವಾತಾವರಣದಲ್ಲೇ ಬೆಳೆದಿದ್ದರಿಂದ ಅವರು ಕೂಡ ಸೈನ್ಯ ಸೇರಬೇಕೆಂದುಕೊಂಡಿದ್ದರು. ಆದರೆ ಆ ಕನಸು ನನಸಾಗಲಿಲ್ಲ. ಯಾವುದೋ ಕಾರಣದಿಂದಾಗಿ ಸೈನ್ಯಕ್ಕೆ ಆಯ್ಕೆಯಾಗಲು ಸಾಧ್ಯವಾಗಲಿಲ್ಲ. ಮುಂದೆ ಪ್ರದೀಪ್ ಜಬಲ್ಪುರದಲ್ಲೇ ಬ್ಯಾಂಕ್ ನೌಕರಿ ಮಾಡಲು ಶುರು ಮಾಡಿದರು. ಆದರೆ ಬ್ಯಾಂಕ್ ಕೆಲಸದಲ್ಲಿ ಅವರಿಗೆ ಮನಸ್ಸು ನಿಲ್ಲಲಿಲ್ಲ. ಬ್ಯಾಂಕ್ ಕೆಲಸ ಬಿಟ್ಟು ನಾಟಕ ರಂಗಕ್ಕೆ ಧುಮುಕಿದರು. ರಾಜ್ ಬಬ್ಬರ್ ಅವರ ಏಕ್ಜೂಟ್ ಥಿಯೇಟರ್ ಗ್ರೂಪ್ಗೆ ಸೇರಿಕೊಂಡರು. ಇಲ್ಲಿಂದಲೇ ಅವರಿಗೆ ನಟನೆಯ ಹುಚ್ಚು ಹಿಡಿಯಿತು. ನಾಟಕಗಳಲ್ಲಿ ನಟಿಸಿ ತಮ್ಮ ಅಭಿನಯವನ್ನು ಪಳಗಿಸಿಕೊಂಡರು. 1985ರಲ್ಲಿ ಮೇರಿ ಜಂಗ್ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಈ ಸಿನಿಮಾದಲ್ಲಿ ಅನಿಲ್ ಕಪೂರ್, ಅಮರೀಶ್ ಪುರಿ ಅವರಂತಹ ದೊಡ್ಡ ಕಲಾವಿದರ ಜೊತೆ ಕೆಲಸ ಮಾಡಿದರು. ಆ ನಂತರ ಪ್ರದೀಪ್ ಅಗ್ನಿಪಥ್, ಬಾಗಿ, ಕೊಯ್ಲಾ, ಮೇಜರ್ ಸಾಬ್ ಮತ್ತು ಸರ್ಫರೋಶ್ ನಂತಹ ದೊಡ್ಡ ಸಿನಿಮಾಗಳಲ್ಲಿ ಅಭಿನಯಿಸಿದರು. ಹೆಚ್ಚಿನ ಸಿನಿಮಾಗಳಲ್ಲಿ ಸಪೋರ್ಟಿಂಗ್ ರೋಲ್ ನಟಿಸಿದರೂ ತಮ್ಮದೇ ಆದ ಉತ್ತಮ ಗುರುತನ್ನು ಗಿಟ್ಟಿಸಿಕೊಂಡರು. ಆಮೀರ್ ಖಾನ್ ಅವರ ಗಜನಿ ಬಿಡುಗಡೆಯಾದಾಗ ಈ ಸಿನಿಮಾ ಇಷ್ಟೊಂದು ಕಮರ್ಷಿಯಲ್ ದಾಖಲೆಗಳನ್ನು ಮುರಿಯುತ್ತದೆ ಎಂದು ಯಾರೂ ಊಹಿಸಿರಲಿಲ್ಲ. ಈ ಸಿನಿಮಾ ಪ್ರದೀಪ್ ರಾವತ್ ಅವರ ಕೆರಿಯರ್ನಲ್ಲೂ ದೊಡ್ಡ ಮೈಲಿಗಲ್ಲಾಯಿತು. ಇಂದಿಗೂ ಗಜನಿ ಎಂದ ತಕ್ಷಣ ಆಮೀರ್ ಖಾನ್ ಅವರ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಜೊತೆಗೆ ಪ್ರದೀಪ್ ರಾವತ್ ಅವರ ಭಯಾನಕ ನಟನೆಯೇ ಕಣ್ಣ ಮುಂದೆ ಬರುತ್ತದೆ. ಗಜನಿ ಸಿನಿಮಾಗೆ ಆಮೀರ್ ಖಾನ್ ಅವರ ಹೆಸರನ್ನು ನಿರ್ದೇಶಕರಿಗೆ ಸೂಚಿಸಿದ್ದೇ ಪ್ರದೀಪ್ ರಾವತ್. ಬಾಲಿವುಡ್ನಲ್ಲಿ ಗಜನಿ ಬರುವ ಮುನ್ನವೇ ಸೌತ್ನಲ್ಲಿ, ತಮಿಳಿನಲ್ಲಿ ಇದು ತಯಾರಾಗಿತ್ತು. ಅದರಲ್ಲೂ ವಿಲನ್ ಆಗಿ ಪ್ರದೀಪ್ ಅವರೇ ನಟಿಸಿದ್ದರು. ಹಾಗಾಗಿ ನಿರ್ದೇಶಕರು ಪ್ರದೀಪ್ ಅವರ ಮಾತನ್ನು ಕೇಳಿ ಹಿಂದಿ ಅವತರಣಿಕೆಗೆ ಆಮೀರ್ ಖಾನ್ ಅವರನ್ನು ಆಯ್ಕೆ ಮಾಡಿದರು. ಚಿಹ್ನೆ ಲಗಾನ್ 2001 ದೇವಾ ಸಿಂಗ್ ಸೋಧಿ ಪಾತ್ರದ ಮೂಲಕ ನೆನಪಿನಲ್ಲಿ ಉಳಿಯುವಂತಹ ಅಭಿನಯ ನೀಡಿದ್ದರು. ಚಿಹ್ನೆ ಸರ್ಫರೋಶ್ 1999 ಅತ್ಯುತ್ತಮ ನಟನೆಯಿಂದ ಪ್ರಶಂಸೆ ಗಿಟ್ಟಿಸಿಕೊಂಡಿದ್ದರು. ಚಿಹ್ನೆ ಗಜನಿ 2005 ತಮಿಳು, 2008 ಹಿಂದಿ ಮುಖ್ಯ ಖಳನಾಯಕನ ಭಯಾನಕ ಪಾತ್ರ ಮಾಡಿ ಭಾರಿ ಪ್ರಸಿದ್ಧಿ ಪಡೆದರು. ಚಿಹ್ನೆ ಸೌತ್ ಸಿನಿಮಾ, ತೆಲುಗಿನ ಸೈ ಮತ್ತು ಪ್ರಭಾಸ್ ಅವರ ಛತ್ರಪತಿ ಯಂತಹ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸೈ ಸಿನಿಮಾಗಾಗಿ ವಿಲನ್ ಪಾತ್ರಕ್ಕಾಗಿ ಫಿಲ್ಮ್ಫೇರ್ ಮತ್ತು ನಂದಿ ಪ್ರಶಸ್ತಿಗಳು ದೊರೆತವು. ಪ್ರದೀಪ್ ರಾವತ್ ಅವರ ವೈಯಕ್ತಿಕ ಜೀವನದ ಬಗ್ಗೆ ಹೇಳುವುದಾದರೆ, ಅವರು 2 ಮದುವೆಗಳಾಗಿದ್ದರು. ಅವರ ಮೊದಲ ಪತ್ನಿ ಯಾರು ಮತ್ತು ಅವರ ಹೆಸರೇನು ಎಂಬ ಮಾಹಿತಿ ಲಭ್ಯವಿಲ್ಲ. ಆದರೆ ಈ ಮದುವೆಯ ವಿಚಾರವನ್ನು ಸ್ವತಃ ಪ್ರದೀಪ್ ರಾವತ್ ಅವರೇ ಬಹಿರಂಗಪಡಿಸಿದ್ದರು. ನೀಡಿದ ಒಂದು ಸಂದರ್ಶನದಲ್ಲಿ ಅವರು ಮೊದಲ ಪತ್ನಿಯಿಂದ ವಿಚ್ಛೇದನ ಪಡೆದದ್ದು ಮತ್ತು ಅದಕ್ಕೆ ಕಾರಣವೇನು ಎಂಬುದನ್ನು ತಿಳಿಸಿದ್ದರು. ಮೊದಲ ಪತ್ನಿ ಅವರ ಮೇಲೆ ಕಿರುಕುಳದ ಸುಳ್ಳು ಆರೋಪಗಳನ್ನು ಮಾಡಿ ಪೊಲೀಸರಿಗೆ ದೂರು ನೀಡಿದ್ದರು. ಕೇವಲ 5.5 ತಿಂಗಳಲ್ಲಿ ವಿಚ್ಛೇದನವಾಯಿತು. ಆ ಸಮಯದಲ್ಲಿ ಆಕೆ ಗರ್ಭಿಣಿಯಾಗಿದ್ದು, ಅವರ ಹೊಟ್ಟೆಯಲ್ಲಿ ಪ್ರದೀಪ್ ಅವರ ಮಗುವಿತ್ತು. ನನ್ನಿಂದ ಹಣ ವಸೂಲಿ ಮಾಡುವುದು ಹೇಗೆ ಎಂದು ಯೋಚಿಸಿ ಆಕೆ ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ಪೊಲೀಸ್ ದೂರು ನೀಡಿದಳು. ಆ ಸಮಯದಲ್ಲಿ 498A ಕೇಸ್ನದ್ದೇ ಹಾವಳಿಯಾಗಿತ್ತು. ಈತ ಮದ್ಯಪಾನ ಮಾಡಿ ನಮ್ಮ ಮಗಳನ್ನು ಹೊಡೆದಿದ್ದಾನೆ, ನಿಜವಾದ ವಿಲನ್ ಈತ ಎಂದು ಆಕೆಯ ಮನೆಯವರು ನನ್ನ ಮೇಲೆ ಆರೋಪ ಹೊರಿಸಿದ್ದರು. ಆದರೆ ಒಂದೇ ತಿಂಗಳಲ್ಲಿ ಆ ಕೇಸ್ ಮುಕ್ತಾಯವಾಯಿತು. ಆಕೆಗೆ ಬೇರೆ ಸಂಬಂಧ ಸಿಕ್ಕಿದ್ದರಿಂದ ಆಕೆ ನಮ್ಮ ವಕೀಲರ ಬಳಿ ಬಂದು ಕೈಮುಗಿದು ತನ್ನ ತಪ್ಪನ್ನು ಒಪ್ಪಿಕೊಂಡಳು. ಹೀಗೆ ನಮ್ಮ ವಿಚ್ಛೇದನದ ಪ್ರಕರಣ ಅಂತ್ಯವಾಯಿತು ಎಂದು ಪ್ರದೀಪ್ ರಾವತ್ ಹೇಳಿದ್ದರು. ಆ ನಂತರ ಪ್ರದೀಪ್ ರಾವತ್ ಅವರು ಕಲ್ಯಾಣಿ ರಾವತ್ ಅವರನ್ನು ಮದುವೆಯಾದರು. ಕಲ್ಯಾಣಿಯವರು ದಕ್ಷಿಣ ಭಾರತದ ಚಿತ್ರರಂಗಕ್ಕೆ ಸೇರಿದವರಾಗಿದ್ದಾರೆ. ಆದರೂ ಅವರು ಹೆಚ್ಚು ಪ್ರಚಾರದ ಬೆಳಕಿನಿಂದ ದೂರವೇ ಇರುತ್ತಾರೆ. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಮಾತ್ರ ಪತಿಯೊಂದಿಗೆ ಕಾಣಿಸಿಕೊಳ್ಳುತ್ತಿದ್ದರು. ಪ್ರದೀಪ್ ರಾವತ್ ಮತ್ತು ಕಲ್ಯಾಣಿಯವರ ಭೇಟಿ ಸ್ಟಾಲಿನ್ ಸಿನಿಮಾದ ಸೆಟ್ನಲ್ಲಿ ಆಯಿತು. ಪ್ರದೀಪ್ ಅವರಿಗೆ ಕಲ್ಯಾಣಿ ಕಂಡ ತಕ್ಷಣ ಮೊದಲ ನೋಟದಲ್ಲೇ ಪ್ರೀತಿಯಾಗಿತ್ತು. ಆದರೆ ಆ ಸಮಯದಲ್ಲಿ ಕಲ್ಯಾಣಿಯವರತ್ತ ಯಾವುದೇ ಗಮನ ಹರಿಸಿರಲಿಲ್ಲ. ಸಂದರ್ಶನವೊಂದರಲ್ಲಿ ಪ್ರದೀಪ್ ರಾವತ್ ಅವರು ಹೇಳಿದಂತೆ, ಕಲ್ಯಾಣಿ ತುಂಬಾ ಕಟ್ಟುನಿಟ್ಟಿನ ಸ್ವಭಾವದವರಂತೆ ಕಾಣುತ್ತಿದ್ದರು. ಆದರೆ ಅದೃಷ್ಟ ಅವರನ್ನು ಹತ್ತಿರ ತಂದಿತು. ಒಂದು ದಿನ ಕಲ್ಯಾಣಿ ಅವರ ಕಾರು ಕೆಟ್ಟು ಹೋಯಿತು.
ಆಗ ಅವರ ಮ್ಯಾನೇಜರ್ ಪ್ರದೀಪ್ ಅವರ ಬಳಿ ಬಂದು, ಯಾರಾದರೂ ನಟರನ್ನು ಅವರ ಜೊತೆ ತಲುಪಿಸಲು ಕಳುಹಿಸಿಕೊಡಲು ಸಾಧ್ಯವೇ ಎಂದು ಕೇಳಿದರು. ಪ್ರದೀಪ್ ಕೊಂಚ ಹಿಂಜರಿಯುತ್ತಲೇ ಒಪ್ಪಿಕೊಂಡರು. ಮನೆಗೆ ಹಿಂದಿರುಗುವಾಗ ಅವರಿಬ್ಬರು ಪರಸ್ಪರ ಫೋನ್ ನಂಬರ್ ವಿನಿಮಯ ಮಾಡಿಕೊಂಡರು. ಕೆಲವು ತಿಂಗಳುಗಳ ಕಾಲ ಡೇಟಿಂಗ್ ಮಾಡಿದ ನಂತರ ಇಬ್ಬರೂ 2006ರಲ್ಲಿ ಮದುವೆಯಾದರು. ಪ್ರದೀಪ್ ರಾವತ್ ಅವರಿಗೆ ಒಬ್ಬ ಮಗನಿದ್ದಾನೆ. ಆತನ ಹೆಸರು ವಿಕ್ರಮಾದಿತ್ಯ ರಾವತ್. ಪ್ರೀತಿಯಿಂದ ಅವರನ್ನು ವಿಕ್ರಮ್ ರಾವತ್ ಎಂದು ಕರೆಯುತ್ತಾರೆ. ವಿಕ್ರಮ್ ಪ್ರಸ್ತುತ ಏನು ಮಾಡುತ್ತಿದ್ದಾರೆ ಎಂಬ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ.